ಬಂದಿದ್ದಾರೆ. ಆಮೇಲೆ ಬಂದಾಗ ಏನಂದರೆ ಅವರಂದರೆ ಸ್ವಲ್ಪ ಮೂಡಿ ಅವರು, ಏನಂದರೆ ಅವ್ರ ಪಾಡಿಗೆ ಅವ್ರು ಇರಬೇಕು. ಅವ್ರದ್ದೇನು ನಾವೇನಾದರೂ ಈಗ ಉತ್ತರ ಕರ್ನಾಟಕ ಹೋದಾಗ ಅಲ್ಲಿ ನಮಗೆಲ್ಲ ರೂಮ್ಸ್ ಎಲ್ಲ ಅರೇಂಜ್ ಆಗಿತ್ತು ಆಲ್ಮಟ್ಟಿ ಅಲ್ಲಿ. ಆ ರೂಮ್ಸ್ ಅರೇಂಜ್ ಆದಾಗ ಅವರು ಒಂದು ತೋಟದ ಮನೆ ಚೆನ್ನಾಗಿದೆ ಸರ್, ಅಲ್ಲಿ ನೀರು ಗೀರು ಎಲ್ಲ ಇದೆ ಅಂಥೇಳಿ ನಮ್ಮನ್ನೆಲ್ಲ ಕರ್ಕೊಂಡೋದು. ಗಗನ ಕೂಡ ಇದ್ರು ಅವತ್ತು ಜೊತೇಲಿ. ಅಲ್ಲಿ ಹೋಗಿ ಅಲ್ಲಿ ನೋಡಿದ ತಕ್ಷಣ ಅಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಥರ ಇತ್ತು, ತೊಟ್ಟಿ ಥರ ಇತ್ತು, ತೋಟ ಹೊಲ ಗಿಡ ಮರ ನೋಡಿ ನಾನು ಬರೋದೇ ಇಲ್ಲ ಅಂತ ಅಲ್ಲೇ ಉಳ್ಕೊಂಬಿಟ್ಟವನು. ನಾವೆಲ್ಲ ರೂಮ್ಸಿಗೆ ಬಂದರು, ಅವನು ಅಲ್ಲೇ ಅಣ್ಣ ನಾನು ಇಲ್ಲೇ ಇರ್ತೀನಿ ಅಂತ. ಆ ಥರ ಆ ತೊಟ್ಟಿ ಹತ್ರ ಮೇಲೆ ಮಲ್ಕೊಂಡು ಏನೋ ಥಾಟ್ಸ್ ಯೋಚನೆ ಮಾಡೋದು. ರೂಮಲ್ಲಿದ್ದರು ಏನಾದರೂ ವೀಡಿಯೋಸ್ ಕೊಡು, ಬೇರೆ ಲ್ಯಾಂಗ್ವೇಜು ಶೋಸು ಅದು ಇದು ತುಂಬ ಸ್ಟಡಿ ಮಾಡ್ತಾರೆ. ಅವ್ರು ಯಾಕೆ ಅಷ್ಟು ಸ್ಪಾಂಟೇನಿಯಸ್ ಬರುತ್ತೆ ಅಂದರೆ ಅವರು ಅದನ್ನು ಪ್ರಿಪ್ರೇಷನ್ ಮಾಡ್ತಾರೆ. ಏನು ಇದು ಅಂತ ಅವ್ರ ಟ್ಯಾಲೆಂಟ್ ಏನಿದೆಯಲ್ಲ ಅದು ಎಕ್ಸಿಬಿಟ್ ಹೆಂಗೆ ಮಾಡಿದ್ದಾರೆ, ಇದೇನಾಗಿದೆ ಅಂತ ಎಲ್ಲದನ್ನೂ ಸ್ಟಡಿ ಮಾಡ್ತಾರೆ. ಬಿಗ್ ಬಾಸ್ ಕೂಡ ಅವ್ರು ಪ್ರಿಪ್ರೇಷನ್ ಆಗಿ ಹೋಗಿದ್ದಾರೆ, ನಿಜ ಇಲ್ಲ ಅಂತಲ್ಲ. ಬಟ್ ಅದನ್ನು ಯಾವಾಗಲೂ ಗಮನಿಸ್ತಾ ಇದ್ದೆ. ರೂಮಲ್ಲಿದ್ದರೆ ಅವ್ರು ಯಾವಾಗಲೂ ಮೊಬೈಲ್ ನೋಡೋದು, ಜೊತೆಲೇ ಇದ್ದಾಗೆಲ್ಲ ರೂಮಲ್ಲಿ ಅವ್ರು ಯಾವಾಗಲೂ ಶೋಸ್ ನೋಡೋದು ಇದ್ದರೆ ಈ ಥರದ್ದು. ಆಮೇಲೆ ಮೂಡಿ ಆಗಿರೋದು. ಕಾರಲ್ಲಿ ಎಲ್ಲಾದರೂ ಹೋದರೆ ಸಪ್ರೇಟಲ್ಲಿ ಕಾರಾಗೆ ಹೋದರೆ ಅವ್ರಿಗೆಲ್ಲೋ ಕಾರ್ಗೆ ಎಲ್ಲೋ ನಿಲ್ಲಿಸ್ಬೇಕು, ಯಾವುದೋ ಮರ ನೋಡ್ತು ನಿಲ್ಲಿಸ್ಬಿಡೋದು, ಆರಾಮಾಗಿ ಅಲ್ಲಿ ಕೂತ್ಕೋಬೇಕು, ಒಂದು ಸೀರೆ ಕೂತ್ಕೊಳ್ಳೋದು, ಈ ಥರ ಒಂದು ಕ್ಯಾರೆಕ್ಟ್ರು ಮೂಡಿ ಅವರು. ಮತ್ತು ಒಳ್ಳೆಯ ವ್ಯಕ್ತಿತ್ವ ಅವರು ಒಳಗೆ ಅವ್ರು ಭಾಳ ಹೊತ್ತಿರೋಕ್ಕೆ ಇಷ್ಟಪಡ್ತಾರೆ ಒಬ್ಬರೇ ಇದ್ದಾಗ. ಅದನ್ನು ನಾನು ಗಮನಿಸಿದೆ.